ದಿವಂಗತ ಶ್ರೀ ಬನ್ಸಿಲಾಲ್ ಖಡ್ಕೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಅಡಿಯಲ್ಲಿ ನಡೆಯುತ್ತಿರುವ ಜ್ಯೋತಿ ಕಂಪ್ಯೂಟರ್ಸ್ನಲ್ಲಿ ಆದ್ಯವಚನಕಾರರಾದ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಆಚರಣೆಯನ್ನು ಅದ್ಧೂರಿಯಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ದಾಸಿಮಯ್ಯ ವಡ್ಡನ್ಕೇರಿ, ರಾಜಶೇಖರ್ ಕಚೇರಿ, ಚಂದ್ರಶೇಖರ್ ಗೌಡ್ಗೋಳ್, ಶಿವಕುಮಾರ್ ಮರ್ತೂರ್, ಬಸವರಾಜ್ ಸೇರಿ, ನಾಗರಾಜ್ ಹುಣಸನಿ ಗಿಡ ಹಾಗೂ ಕಾಶಿನಾಥ್ ಚೇಂಗ್ಟಿ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಖಡ್ಕೆ ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಸಾವಿರದ 47ನೇ ಜಯಂತಿಯ ಪ್ರಯುಕ್ತ ಸಮಾಜದ ಆತ್ಮೀಯರಾದಂತಹ ಚಂದ್ರಶೇಖರ್ ಸರ್ ಅವರೇ, ಕಚೇರಿ ಅವರೇ, ಶಿವಕುಮಾರ್ ಮರ್ತೂರ್ ಅವರೇ, ಬಸವರಾಜ್ ಸೇರಿ ಅವರೇ ಹಾಗೂ ನಾಗರಾಜ್ ಹುಣಸನಗಡ ಅವರೇ, ವಡ್ಡನ್ಕೇರಿ ಸರ್ ಅವರೇ, ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಅವರೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈಗ ನಾವು ನೇರವಾಗಿ ಕಾರ್ಯಕ್ರಮದ ಜಯಂತಿಯ ಫೋಟೋ ಪೂಜೆಯ ಮುಖಾಂತರ ಆಚರಿಸುವುದಕ್ಕಾಗಿ ನಮ್ಮ ಆತ್ಮೀಯರಾದಂತಹ ಬಸವರಾಜ್ ಸರ್ ಅವರು ಈ ಒಂದು ಜಯಂತಿಯ ಉದ್ದೇಶಿಸಿ ಒಂದೆರಡು ಮಾತಾಡಿ ಫೋಟೋ ಪೂಜೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ 1047ನೆಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ನಿಮಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ, ಅದರ ಜೊತೆಗೆ ನಮ್ಮ ಸಹೋದರರಾಗಿರುವಂತಹ ಶ್ರೀಯುತ ರಾಮಚೇಶ್ ಖಡ್ಕೆ ಕೂಡ ಶುಭಾಶಯಗಳನ್ನು ತಿಳಿಸಿ. ಸೊ ಇವೆಲ್ಲರಿಗೆ ಬಹುಶಃ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ದೇವರ ದಾಸಿಮಯ್ಯನವರ ಬಗ್ಗೆ, ಒಬ್ಬ ಆದ್ಯವಚನಕಾರರ ಬಗ್ಗೆ ಹೇಳುವುದಕ್ಕೆ ತುಂಬಾನೇ ಸಮಯ ಬೇಕು. ಆದರೂ ಕೂಡ 1 ನಿಮಿಷದಲ್ಲಿ ಅವರ ಬಗ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ಪಡ್ತೀನಿ. ಇಡೀ ಜಗತ್ತಿಗೆ ಮೊದಲು ವಚನ ಸಾಹಿತ್ಯದ ಪರಿಕಲ್ಪನೆಯನ್ನ ಕೊಟ್ಟಂತವರು ಅಂದ್ರೆ ಅದು ಶ್ರೀ ದೇವರ ದಾಸಿಮಯ್ಯನವರು ಅನ್ನುವಂಥದ್ದು ನಿಮ್ಮ ನೆನಪಿಗಿರಬೇಕು. ಅವರು ಕಾಯಕ, ದಾಸೋಹ ಮತ್ತು ನೀವೆಲ್ಲರೂ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ತಮ್ಮ ಪ್ರತಿ ವಚನಗಳಲ್ಲಿ ಕೂಡ ಅವರು ನಮಗೆ ತಿಳಿಸಿದ್ದಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನೊಂದು ಅನ್ಯರನ್ನ ಹೊಗಳುವನೇನೆಂಬೆ, ಕುನ್ನಿ ಎಂಬೆನೆ ಕಾಡ ರಾಮನಾಥ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದರೆ ಈ ನಮಗೆ ಈ ಭೂಮಿ, ಈ ಎಲ್ಲ ಸಂಪತ್ತೆಲ್ಲ ಕೊಟ್ಟಂಥವರು ದೇವರೇ ಇದ್ದಾನೆ. ಹಾಗಾಗಿ ನಾವು ಬೇರೆಯವರನ್ನ ಹೊಗಳ್ತಾ ಬದುಕುವುದು ಏಕೆ ಅನ್ನುವಂಥ ವಿಷಯವನ್ನು ಅವರು ತಿಳಿಸಿದ್ದಾರೆ. ಹೀಗೆ ಸುಮಾರು 176 ವಚನಗಳನ್ನ ಅವರು ವಿವಿಧ ರೀತಿಯಲ್ಲಿ ಕಾಯಕದ ಮಹತ್ವ, ದಾಸೋಹದ ಮಹತ್ವ, ನಮ್ಮ ವೈವಾಹಿಕ ಜೀವನದ ಮಹತ್ವ, ಮನುಷ್ಯರು ಹೇಗಿರಬೇಕು, ವರ್ಣ, ಲಿಂಗ, ಜಾತಿ, ಭೇದ ಯಾವುದು ತಾರತಮ್ಯವನ್ನು ಮಾಡದೆ
ಸಮಾನರು ಅನ್ನುವಂಥ ಒಂದು ಭಾವನೆಯನ್ನು ಇಡೀ ವಿಶ್ವಕ್ಕೆ ಮೊದಲೇ ಬಾರಿಗೆ ತಿಳಿಸಿಕೊಟ್ಟವರು ಅಂದರೆ ದೇವರ ದಾಸಿಮಯ್ಯನವರು. ಹೀಗಾಗಿ ಇವತ್ತು ನಾವು 1047ನೇ ಜಯಂತಿಯನ್ನು ಈ ಒಂದು ತರಬೇತಿ ಕೇಂದ್ರದಲ್ಲಿ ಮಾಡ್ತಾ ಇರುವಂಥದ್ದು ಹೆಮ್ಮೆಯ ವಿಷಯ ಸರಿ. ಅದಕ್ಕಾಗಿ ನಾವು ನೀವೆಲ್ಲರೂ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ಶ್ರೀ ದೇವದಾಸಿಮಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಮತ್ತು ನಮ್ಮೆಲ್ಲರನ್ನ ಕರೆದು ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವುದಕ್ಕಾಗಿ ಈ ತರಬೇತಿಯ ನಿರ್ದೇಶಕರಾಗಿರುವಂಥ ಸಹೋದರ ಶ್ರೀಯುತ ರಾಮಕೃಷ್ಣ ಖಡ್ಕೆ ಅವರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಧನ್ಯವಾದ ಕೆಲಸ ಮಾಡ್ತೇನೆ. ಪೂಜೆಯನ್ನು ನೆರವೇರಿಸಬೇಕಾಗಿ ಕೋರಿಕೆ.